ನಾವೆಲ್ಲರೂ ನಮ್ಮ ಬರ್ತ್ಡೇನ ವರ್ಷಕ್ಕೊಮ್ಮೆ ಕೇಕ್ ಕತ್ತರಿಸಿ ಖುಷಿಯಿಂದ ಆಚರಿಸ್ತೀವಿ ಅಲ್ವಾ? ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ದೇಹದ ಒಳಗೆ ನಮ್ಮ ಹೃದಯ, ನಮ್ಮ ಶ್ವಾಸಕೋಶ, ನಮ್ಮ ಚರ್ಮ ಇವುಗಳಿಗೂ ಬೇರೆ ಬೇರೆ ಬರ್ತ್ಡೇ ಇದೆ ಅಂದ್ರೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು, ಆದ್ರೆ ಇದು ಸತ್ಯ. ನಮ್ಮ ದೇಹದ ವಯಸ್ಸಿನ ಅಸಲಿ ರಹಸ್ಯ ಕ್ಯಾಲೆಂಡರ್ನಲ್ಲ, ನಮ್ಮ ಜೀವಕೋಶಗಳಲ್ಲಿ ಅಡಗಿದೆ. ಯಾರಾದ್ರೂ ವಯಸ್ಸೆಷ್ಟು ಅಂತ ಕೇಳಿದ್ರೆ ನಮ್ಮ ಹುಟ್ಟುಹಬ್ಬದ ಪ್ರಕಾರ ಒಂದು ನಂಬರ್ ಹೇಳ್ತೀವಿ ಅಲ್ವಾ? ಆದ್ರೆ ನಮ್ಮ ದೇಹದೊಳಗಿರೋ ಜೀವಕೋಶಗಳು ಅದನ್ನ ಒಪ್ಕೊಳ್ತಾವಾ? ಬಹುಶಃ ಇಲ್ಲ. ಯಾಕೆಂದ್ರೆ ಕಠಿಣೆ ಬೇರೆ ಇದೆ. ನೋಡಿ, ವಯಸ್ಸಲ್ಲಿ 2 ವಿಧ. ಮೊದಲನೆಯದು ಕ್ಯಾಲೆಂಡರ್ ವಯಸ್ಸು, ಅಂದ್ರೆ ಹುಟ್ಟಿದಾಗಿನಿಂದ ಇವತ್ತಿನವರೆಗೆ ಎಷ್ಟು ವರ್ಷಗಳಾಗಿವೆ ಅನ್ನೋ ಲೆಕ್ಕ. ಇದನ್ನ ಬದಲಾಯಿಸಕ್ಕಾಗಲ್ಲ. ಅದೇ ಎರಡನೇದು ಜೈವಿಕ ವಯಸ್ಸು. ಇದು ತುಂಬಾನೇ ಮುಖ್ಯ. ಅಂದ್ರೆ ನಮ್ಮ ಜೀವಕೋಶಗಳು ನಿಜವಾಗ್ಲೂ ಎಷ್ಟು ಆರೋಗ್ಯವಾಗಿವೆ ಅನ್ನೋದರ ಅಳತೆ ಇದು. ಈ ಜೈವಿಕ ವಯಸ್ಸು ಅನ್ನೋದು ನಮ್ಮ ಹಣೆಬರಹ ಅಲ್ಲ. ಅಂದ್ರೆ ನಮ್ಮ ಜೀವನ ಶೈಲಿ, ನಮ್ಮ ಅಭ್ಯಾಸಗಳ ಮೂಲಕ ನಾವು ಅದನ್ನ ಬದಲಾಯಿಸ್ಬೋದು, ನಮ್ಮ ಹಿಡಿತಕ್ಕೆ ತಗೋಬೋದು. ಆದ್ರೆ ಕಥೆ ಇಷ್ಟಕ್ಕೆ ಮುಗಿಯಲ್ಲ. ಈ ಜೈವಿಕ ವಯಸ್ಸಿಗಿಂತಲೂ ಒಂದು ಆಳವಾದ ಸತ್ಯ ಇದೆ. ವಿಜ್ಞಾನಿಗಳು ಇದನ್ನ ಮೊಸೈಕ್ ಏಜಿಂಗ್ ಅಂತ ಕರೀತಾರೆ. ಅಂದ್ರೆ ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ಅಂಗಕ್ಕೂ ಅದರದೇ ಆದ ಒಂದು ವಯಸ್ಸಿನ ಗಡಿಯಾರ ಇರುತ್ತೆ. ಹೌದು, ನೀವು ಕೇಳ್ತಾ ಇರೋದು ನಿಜ. ನಮ್ಮ ಹೃದಯ, ಮೆದುಳು, ಚರ್ಮ, ಲಿವರ್ ಹೀಗೆ ಪ್ರತಿಯೊಂದು ಅಂಗವೂ ಬೇರೆ ಬೇರೆ ಸ್ಪೀಡ್ನಲ್ಲಿ ವಯಸ್ಸಾಗತ್ತೆ. ಉದಾಹರಣೆಗೆ, ಒಬ್ಬ 50 ವರ್ಷದ ವ್ಯಕ್ತಿಯ ಹೃದಯ 65 ವರ್ಷದಷ್ಟು ಹಳೆಯದಾಗಿರಬಹುದು. ಆದ್ರೆ ಅದೇ ವ್ಯಕ್ತಿಯ ಮೆದುಳು 45 ವರ್ಷದಷ್ಟು ಯಂಗ್ ಆಗಿ ಕೆಲಸ ಮಾಡ್ತಾ ಇರಬಹುದು. ಇದು ಎಷ್ಟೊಂದು ಸಾಮಾನ್ಯ ಅಂದ್ರೆ, ಇತ್ತೀಚಿನ ಒಂದು ಸ್ಟಡಿ ಪ್ರಕಾರ ಪ್ರತಿ 5 ಜನರಲ್ಲಿ ಒಬ್ಬರಿಗೆ, ಅಂದ್ರೆ ಸುಮಾರು 20% ಜನಸಂಖ್ಯೆಯಲ್ಲಿ ಕನಿಷ್ಠ ಒಂದಾದ್ರೂ ಅಂಗ ದೇಹದ ಬೇರೆ ಭಾಗಗಳಿಗಿಂತ ತುಂಬಾನೇ ವೇಗವಾಗಿ ವಯಸ್ಸಾಗ್ತಾ ಇರುತ್ತೆ. ಹಾಗಾದ್ರೆ ಹೀಗೆ ಯಾಕೆ ಆಗತ್ತೆ? ನಮ್ಮ ಅಂಗಗಳು ಯಾಕೆ ಒಂದೇ ರೀತಿ ವಯಸ್ಸಾಗಲ್ಲ? ಇದು ಸುಮ್ಮನೆ ಆಗೋ ಪ್ರಕ್ರಿಯೆ ಅಲ್ಲ. ಇದರ ಹಿಂದೆ 3 ಪ್ರಮುಖ ವೈಜ್ಞಾನಿಕ ಕಾರಣಗಳಿವೆ. ಬನ್ನಿ ಇವುಗಳನ್ನ ಒಂದೊಂದಾಗಿ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೆಯದಾಗಿ, ನಮ್ಮ ಚರ್ಮ ಮತ್ತು ಕರುಳಿನಂತಹ ಕೆಲವು ಅಂಗಗಳು ನಿರಂತರವಾಗಿ ಹೊಸ ಜೀವಕೋಶಗಳನ್ನು ಸೃಷ್ಟಿಸುತ್ತಲೇ ಇರ್ತವೆ. ಈ ಪ್ರಕ್ರಿಯೆಯಲ್ಲಿ DNA ಕಾಪಿ ಮಾಡುವಾಗ ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ. ಈ ತಪ್ಪುಗಳೇ ವಯಸ್ಸಾಗುವಿಕೆಯನ್ನು ವೇಗಗೊಳಿಸುತ್ತವೆ. ಎರಡನೇ ಕಾರಣ, ಶಕ್ತಿಯ ಬಳಕೆ. ನಮ್ಮ ಹೃದಯ ಮತ್ತು ಮೆದುಳಿನಂತಹ ಅಂಗಗಳು ದಿನದ 24 ಗಂಟೆಯೂ ಕೆಲಸ ಮಾಡ್ತಾವೆ. ಅದಕ್ಕೆ ತುಂಬಾ ಶಕ್ತಿ ಬೇಕು. ಈ ಶಕ್ತಿ ಉತ್ಪಾದನೆ ಆಗುವಾಗ ಫ್ರೀ ರ್ಯಾಡಿಕಲ್ಸ್ ಅನ್ನೋ ಒಂದು ರೀತಿ ಕೆಟ್ಟ ಹೊಗೆ ಅಥವಾ ಕಸ ಉತ್ಪತ್ತಿಯಾಗುತ್ತೆ. ಇದು ಜೀವಕೋಶಗಳನ್ನ ಹಾಳು ಮಾಡಿ ವಯಸ್ಸಾಗೋ ಪ್ರಕ್ರಿಯೆಯನ್ನ ವೇಗ ಮಾಡುತ್ತೆ. ಇನ್ನು ಮೂರನೇದು ಪರಿಸರ. ಸೂರ್ಯನ UV ಕಿರಣಗಳು ನೇರವಾಗಿ ನಮ್ಮ ಚರ್ಮಕ್ಕೆ ತಾಕ್ತವೆ. ನಾವು ಉಸಿರಾಡೋ ಗಾಳಿಯಲ್ಲಿರೋ ಮಾಲಿನ್ಯ ನೇರವಾಗಿ ಶ್ವಾಸಕೋಶದೊಳಗೆ ಹೋಗುತ್ತೆ. ಈ ರೀತಿ ಹೊರಗಿನ ಪ್ರಪಂಚದ ಜೊತೆ ನೇರ ಸಂಪರ್ಕ ಇರೋ ಅಂಗಗಳು ಬೇಗ ವಯಸ್ಸಾದಂತೆ ಕಾಣಿಸ್ತವೆ. ನಮ್ಮ ಜೀವನ ಶೈಲಿ ನಮ್ಮ ಅಂಗಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡೋಣ. ದಿನಕ್ಕೆ 10 ಗಂಟೆಗೂ ಹೆಚ್ಚು ಸ್ಕ್ರೀನ್ ನೋಡೋ ಅಭ್ಯಾಸ ಇದ್ರೆ ಕಣ್ಣುಗಳು ಬೇಗ ವಯಸ್ಸಾಗಬಹುದು. ದಿನವಿಡೀ ಕುಳಿದು ಕೆಲಸ ಮಾಡೋದು ಮತ್ತು ಜಂಕ್ ಫುಡ್ ತಿನ್ನೋದು ಹೃದಯದ ಆರೋಗ್ಯವನ್ನ ಹಾಳು ಮಾಡಬಹುದು. ಆದರೆ ವ್ಯಾಯಾಮ, ಧ್ಯಾನದಂತಹ ಒಳ್ಳೆ ಅಭ್ಯಾಸಗಳಿಂದ ಜೈವಿಕ ವಯಸ್ಸನ್ನು ಸಮತೋಲನದಲ್ಲಿ ಇಟ್ಕೊಳ್ಬಹುದು. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ನಮ್ಮ ಆಯ್ಕೆಗಳು ನಮ್ಮ ನಿರ್ದಿಷ್ಟ ಅಂಗಗಳ ಆರೋಗ್ಯವನ್ನು ರೂಪಿಸ್ತವೆ. ಈ ಬಯೋಲಾಜಿಕಲ್ ಗಡಿಯಾರವನ್ನು ನಾವು ಕಂಟ್ರೋಲ್ ಮಾಡಬಹುದು. ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡಾಯ್ತು, ಈಗ ಪರಿಹಾರದ ಕಡೆಗೆ ಗಮನ ಕೊಡೋಣ ಅಲ್ವಾ? ನಮ್ಮ ದೇಹದಲ್ಲಿ ವಯಸ್ಸಾದ ಹಾಗೆ ಝಾಂಬಿ ಸೆಲ್ಸ್ ಅಂತ ಕೆಲವು ವಿಚಿತ್ರ ಸೆಲ್ಸ್ಗಳು ಹುಟ್ಕೊಳ್ತವೆ. ಇವು ಕೆಲಸ ಮಾಡೋದನ್ನ ನಿಲ್ಸಿದ್ರು ಸಾಯೋದಿಲ್ಲ, ಬದಲಾಗಿ ಪಕ್ಕದಲ್ಲಿರೋ ಆರೋಗ್ಯಕರ ಸೆಲ್ಸ್ಗಳಿಗೂ ಹಾನಿ ಮಾಡೋ ವಿಷಕಾರಿ ಕೆಮಿಕಲ್ಸ್ಗಳನ್ನ ರಿಲೀಸ್ ಮಾಡ್ತವೆ. ನಮ್ಮ ಕೆಟ್ಟ ಲೈಫ್ ಸ್ಟೈಲ್ ಈ ಝಾಂಬಿಗಳ ಸೈನ್ಯವನ್ನ ಹೆಚ್ಚಿಸುತ್ತೆ. ಆದ್ರೆ ಒಳ್ಳೆ ಸುದ್ದಿ ಏನಂದ್ರೆ, ನಮ್ಮ ಜೀವನ ಶೈಲಿ ಮೂಲಕ ನಾವು ಇವುಗಳನ್ನ ಕಂಟ್ರೋಲ್ ಮಾಡಬಹುದು. ಹಾಗಿದ್ರೆ ನಮ್ಮ ಬಯಾಲಜಿಕಲ್ ಕ್ಲಾಕ್ ಅನ್ನು ಸ್ಲೋ ಮಾಡೋಕೆ ನಮ್ಮ ಹತ್ರ 5 ಸೂಪರ್ ಪವರ್ಸ್ ಇವೆ. 1. ವ್ಯಾಯಾಮ. ಇದು ನಮ್ಮ ಹೃದಯ ಮತ್ತು ಮೆದುಳಿಗೆ ಶಕ್ತಿ ಕೊಡುತ್ತೆ. 2. ಒಳ್ಳೆ ನಿದ್ದೆ. ಇದು ನಮ್ಮ ಮೆದುಳಿನಿಂದ ಟಾಕ್ಸಿನ್ಸ್ಗಳನ್ನ ಕ್ಲೀನ್ ಮಾಡುವ ಒಂದು ಪ್ರೋಸೆಸ್. 3. ಸಸ್ಯ ಆಧಾರಿತ ಆಹಾರ. ಇದು ನಮ್ಮ ಲಿವರ್ ಮತ್ತು ಕರುಳಿನ ಉರಿಯೂತವನ್ನ ಕಡಿಮೆ ಮಾಡುತ್ತೆ. 4. ಧ್ಯಾನದಂಥ ಒತ್ತಡ ನಿರ್ವಹಣೆ. ಇದು ನಮ್ಮ ಸೆಲ್ಸ್ಗಳ ಮಟ್ಟದಲ್ಲೇ ಏಜಿಂಗ್ ಪ್ರಾಸೆಸ್ ಅನ್ನ ನಿಧಾನ ಮಾಡುತ್ತೆ. ಮತ್ತು ಕೊನೆಯದಾಗಿ, ಸ್ಮೋಕಿಂಗ್ ಮತ್ತು ಅತಿಯಾದ ಬಿಸಿಲಿನಂಥ ವಿಷಗಳಿಂದ ದೂರ ಇರೋದು ನಮ್ಮ ಶ್ವಾಸಕೋಶ ಮತ್ತು ಚರ್ಮವನ್ನ ನೇರವಾಗಿ ರಕ್ಷಿಸುತ್ತೆ. ಪ್ರತಿಯೊಂದು ಅಭ್ಯಾಸವೂ ನಮ್ಮ ದೇಹದ ಮೊಸೈಕ್ನ ಒಂದೊಂದು ಭಾಗವನ್ನ ಕಾಪಾಡುತ್ತೆ.
ಈ ಇಡೀ ಚರ್ಚೆಯಿಂದ ನಾವು 3 ಮುಖ್ಯ ವಿಷಯಗಳನ್ನ ಮರಿಬಾರದು. 1, ನಮ್ಮ ಜೈವಿಕ ವಯಸ್ಸು ನಮ್ಮ ಹಣೆಬರಹ ಅಲ್ಲ, ಅದು ನಮ್ಮ ಕೈಯಲ್ಲಿದೆ. 2, ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಒಂದೇ ರೀತಿ ಕೇರ್ ಸಾಕಾಗಲ್ಲ, ಕೆಲವು ಭಾಗಗಳಿಗೆ ಸ್ಪೆಷಲ್ ಅಟೆನ್ಷನ್ ಬೇಕು. ಮತ್ತು 3, ನಮ್ಮ ಇವತ್ತಿನ ಆಯ್ಕೆಗಳು ನಮ್ಮ ಅಂಗಗಳ ನಾಳಿನ ವಯಸ್ಸನ್ನ ನಿರ್ಧರಿಸಬಲ್ಲವು. ಅಷ್ಟೇ ಅಲ್ಲ, ಅದನ್ನ ರಿವರ್ಸ್ ಕೂಡ ಮಾಡಬಹುದು.